ಮಾರ್ತಾಂಡ ದೀಕ್ಷಿತರು ಸನ್ಯಾಸತ್ವದ ಮೂರ್ತ ರೂಪವಾಗಿದ್ದರು. ಶಾಲಿವಾಹನ ಶಕೆ 1679 ಮಾಘ ಮಾಸದಲ್ಲಿ ಲಕ್ಷ್ಮೀ ಮಾತಾ ಗರ್ಭವತಿಯಾದರು. ಮಾರ್ತಾಂಡ ದೀಕ್ಷಿತರ ಕಠೋರ ತಪಸ್ಸು, ಭಕ್ತಿ, ಧ್ಯಾನ ಚಿದಂಬರ ಪ್ರಭುಗಳ ಅವತಾರಕ್ಕೆ ನಾಂದಿಯಾಯಿತು. ಚಿದಂಬರರ ಪಟ್ಟ ಶಿಷ್ಯರಾದ ಶ್ರೀ ರಾಜಾರಾಮ ಮಹಾರಾಜರು, ಶ್ರೀ ಶಿವಶಾಸ್ತ್ರಿ, ವಿಠಾಬಾಯಿ, ಶ್ರೀ ಸಖಾರಾಮ್, ಶ್ರೀ ಭೋಜರಾವ್ ದೇಶಪಾಂಡೆ ಇವರುಗಳು ಚಿದಂಬರ ಮಹಾಸ್ವಾಮಿಗಳು ಬಹುಧಾನ್ಯ ಸಂವತ್ಸರ ಶಾಲಿವಾಹನ ಶಕೆ 1680 20 ನವಂಬರ 1758 ಕಾರ್ತೀಕ ವದ್ಯ ಷಷ್ಠಿಯಂದು ಭೂಮಿಗೆ ಬಂದರು ಎಂದು ಬರೆದಿದ್ದಾರೆ. ತಂದೆ ತಾಯಿ ತುಂಬ ಸಂತೋಷಗೊಂಡರು. ಜನನದ ಸಮಯದಲ್ಲಿ ಯಾವುದೇ ತೊಂದರೆ ಆಗಲಿಲ್ಲ. ಪರಮಶಕ್ತ 8 ವರ್ಷದ ಬಾಲಕನ ರೂಪದಲ್ಲಿ ನಿಂತರು. ಚಿದಂಬರರು ತಮ್ಮ ಸ್ವಯಂ ಶಕ್ತಿಯಿಂದ ತಾವೇ ರೂಪ ತಾಳಿದರು. ಮಾರ್ತಾಂಡ ದೀಕ್ಷಿತರು ಮತ್ತು ಲಕ್ಷ್ಮೀ ಮಾತಾ ಇಬ್ಬರು ಅವರಿಗೆ ಮಗುವಿನ ರೂಪ ತಾಳುವಂತೆ ಪ್ರಾರ್ಥಿಸಿದರು ಮತ್ತು ಅವರ ಬಾಲಲೀಲೆಗಳನ್ನು ತೋರಿಸುವಂತೆ ವಿನಂತಿ ಮಾಡಿಕೊಂಡರು. ಶ್ರೀ ಮಾರ್ತಾಂಡ ದೀಕ್ಷಿತರು ಹೇಳ್ತಾರೆ, ನೀವು ದೇವರಿಗೇ ವರವನ್ನೀವು, ನೀವು ಪರಮಶಕ್ತ ನಿಯಂತ್ರಕ, ನೀವು ಪ್ರತ್ಯಕ್ಷರಾಗುವುದು ವಿರಳ. ಅತ್ಯಂತ ಪುಣ್ಯವಂತರು ಮತ್ತು ಸದ್ಗುಣಿಗಳು ನಿಮ್ಮ ಅನಂತ ರೂಪದ ಅನುಭವ ಪಡೆಯುತ್ತಾರೆ. ನೀವು ವಚನವಿತ್ತಂತೆ ನಮ್ಮ ಕುಟುಂಬವನ್ನು ಅನುಗ್ರಹಿಸಿ ನನ್ನನ್ನು ಆಶೀರ್ವದಿಸಿದ್ದೀರಿ. ದಯವಿಟ್ಟು ನಿಮ್ಮ ಈ ಪರಮಾತ್ಮ ರೂಪವನ್ನು ತೆಗೆದು ಮಗುವಿನ ರೂಪ ತಾಳಿ ನಿಮ್ಮ ಲೀಲಾ ವಿನೋದಗಳನ್ನು ತೋರಿಸಿ. ಲಕ್ಷ್ಮೀ ಮಾತಾರವರು ದೇವರಿಗೆ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಅವರು ಬಾಲಚಿದಂಬರರಿಗೆ ತಮ್ಮ ಮನಸ್ಸಿನಲ್ಲಿ ಸದಾಕಾಲ ಇರುವಂತೆ ಪ್ರಾರ್ಥಿಸಿದರು. ಈ ಕಾಂಡವನ್ನು ಓದುವವರಿಗೆ ಆಶೀರ್ವದಿಸುವುದಾಗಿ ವಚನವೀಯುವಂತೆ ಸಹ ಅವರು ಪ್ರಾರ್ಥಿಸಿದರು. ತಂದೆ ತಾಯಿಯ ಪ್ರಾರ್ಥನೆಗೆ ಓಗೊಟ್ಟು ಬಾಲಚಿದಂಬರರು ತಮ್ಮ ಮೂಲ ಸ್ವರೂಪವನ್ನು ಮರೆಮಾಚಿ ಶಿಶುವಿನ ರೂಪ ತಳೆದರು ಮತ್ತು ಆಳಲು ಆರಂಭಿಸಿದರು. ತಂದೆ ತಾಯಿ ಹರ್ಷಗೊಂಡರು. ಅವರು ಶಿಶುವನ್ನು ಮುದ್ದಾಡಿದರು. ಅವರು ಶುದ್ಧೀಕರಣದ ಎಲ್ಲ ಆಚರಣೆಗಳನ್ನು ಮಾಡಿದರು. ಮಾರ್ತಾಂಡ ದೀಕ್ಷಿತರು ಜ್ಯೋತಿಷ್ಯ ಪಂಡಿತರ ಬಳಿ ಚಿದಂಬರರ ಜಾತಕ ರಚಿಸಲು ಹೇಳಿದರು.